ನಟರಾಜ್ ಗೌಡ್ರು ಕೂಡ ಇದ್ದಾರೆ, ಕಾಂಗ್ರೆಸ್ ವಕ್ತಾರರು. ನಟರಾಜ್ ಗೌಡ್ರೆ, ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಮೂಡಾ ಪಾದಯಾತ್ರೆ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಲೇಬೇಕು ಅಂತ ವಿಪಕ್ಷಗಳು ಪಣ ತೊಟ್ಟು ಬೆಂಗಳೂರು ಟು ಮೈಸೂರು ಇನ್ನೇನು ಶನಿವಾರಕ್ಕೆ ಮುಗಿಯುತ್ತೆ. ಅದೆಲ್ಲದರ ನಡುವೆ ನಿಮ್ಮ ಜನಾಂದೋಲನ, ಅದರ ನಡುವೆ ಕುಮಾರಸ್ವಾಮಿಯವರ ಗಣಿ ಅಕ್ರಮದ ಬಗ್ಗೆ ವಿಸ್ತೃತವಾದಂಥ ವರದಿ ಪ್ರಸಾರ ಮಾಡಿತ್ತು ಪವರ್ ಟಿವಿ ವಿತ್ ಡಾಕ್ಯುಮೆಂಟ್ ಸಮೇತ. ನಿಮ್ಮ ಹೋರಾಟ, ಕಾಂಗ್ರೆಸ್ನ ಹೋರಾಟ ಹೆಂಗಿರುತ್ತೆ ಅದು ಇಂಪಾರ್ಟೆಂಟ್ ಬಹಳ. ಇಲ್ಲ ನೋಡಿ, ಕಾಂಗ್ರೆಸ್ಸು ಈಗ ಎಲ್ಲ ಸಮಯದಲ್ಲೂ ಭ್ರಷ್ಟಾಚಾರ ಅನ್ನೋದಿದೆ. ಭ್ರಷ್ಟಾಚಾರ ಅನ್ನೋದು ಒಂದು ಪಿಡುಗು. ಆದರೆ ಭ್ರಷ್ಟಾಚಾರಗಳಾದಾಗ ನೀವು ಯಾವ ರೀತಿ ಪ್ರತಿಕ್ರಿಯೆಗಳು ಕೊಡ್ತೀರಿ ಸರ್ಕಾರವಾಗಿ, ರಾಜಕೀಯ ಪಕ್ಷವಾಗಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಬಿ ಜೆ ಪಿ ಸರ್ಕಾರದಲ್ಲಿ ಭ್ರಷ್ಟಾಚಾರಗಳಾದಾಗ ಆ 21 ನಿಗಮಗಳಲ್ಲಿ ಏನು ಭ್ರಷ್ಟಾಚಾರ ಆಯಿತು, ಬಿ ಜೆ ಪಿ ಆ ಭ್ರಷ್ಟಾಚಾರಿಗಳ ರಕ್ಷಣೆ ಮಾಡೋದೊಂದು, ಭ್ರಷ್ಟಾಚಾರಿಗಳ ಜೊತೆ ಕೈ ಜೋಡಿಸಿ ತಾವು ಕೂಡ ಹಣ ತೆಗೆದುಕೊಳ್ಳೋದು. ಬಿ ಜೆ ಪಿ ಒಬ್ಬ ನಾಯಕ RTGS ಅಲ್ಲಿ ಲಂಚ ತಗೊತಾನೆ, ಬಿ ಜೆ ಪಿ ಒಬ್ಬ ಹಿರಿಯ ನಾಯಕ ಚೆಕ್ಕಲ್ಲಿ ಲಂಚ ತಗೊತಾನೆ, ಬಿ ಜೆ ಪಿ ಇನ್ನೊಬ್ಬ ನಾಯಕ ಕ್ಯಾಶಲ್ಲಿ ತೊಗೊಂಡು ಹಾಸಿಗೆ ಅಡೆ ಮಾಡಿಕೊಂಡು ಒಂದು ಹಾಸಿಗೆ ಮಾಡ್ಕೊಂಡು ಅದ್ರ ಮೇಲೆ ಮಲಿಕೊಂತಾನೆ. ಅಂದರೆ ಯಾವುದೇ ರೀತಿಯ ಭ್ರಷ್ಟಾಚಾರ ಅಂದರೆ ಎಲ್ಲ ರೀತಿಯ ಭ್ರಷ್ಟಾಚಾರ ಮಾಡೋಗಳಿಗೆ ಬಿ ಜೆ ಪಿ ನಿಸ್ಸೀಮರಿದ್ದಾರೆ. ನಾವು ನಮ್ಮ ಸರ್ಕಾರ ಬಂದಾಗ ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಆಗಿದೆ, ಹಣ ವರ್ಗಾವಣೆ ಆಗಿದೆ. ಹೌದು, ನಾವು ಅಡ್ಮಿಟ್ ಮಾಡಿದ್ದೀವಿ, ಹಣ ಅಕ್ರಮವಾಗಿ ವರ್ಗಾವಣೆ ಆಗಿದೆ. ಅದಕ್ಕೆ ನಾವು ಇಮ್ಮಿಡಿಯೇಟ್ ಆಗಿ SIT ಮಾಡಿದ್ದೀವಿ, ಇಮ್ಮಿಡಿಯೇಟ್ ಆಗಿ ನಾಗೇಂದ್ರ ಅವ್ರದ್ದು ರಾಜೀನಾಮೆ ತೆಗೆದುಕೊಂಡಿದ್ದೀವಿ, ಇಮ್ಮಿಡಿಯೇಟ್ ಆಗಿ 12 ಜನ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕಿ ಹಣವನ್ನು ರಿಕವರಿ ಕೂಡ ಮಾಡ್ತಾ ಇದ್ದೀವಿ. ಇದು ನಮ್ಮ ಪ್ರತಿಕ್ರಿಯೆ. ಬಿಜೆಪಿ ಸರ್ಕಾರದಲ್ಲಿ PSI ಹಗರಣ ಆಗಲಿ, ಕೋವಿಡ್ ಹಗರಣ ಆಗಲಿ, ಬಿಟ್ಕಾಯಿನ್ ಹಗರಣ ಆಗಲಿ, ನೀವು ಯಾವುದೇ ಹಗರಣ ಆದರೂ ಕೂಡ ಅದಕ್ಕೆ ಬೆಂಬಲ ಅಷ್ಟೇ ಹೊರತು ಪೂರಕವಾಗಿ ಕೆಲಸ ಮಾಡ್ತಾ ಇದ್ರು. ಈಗ ಯಾರು ಭ್ರಷ್ಟರಿದ್ದಾರೆ, ಭ್ರಷ್ಟರು ಅತಿ ಭ್ರಷ್ಟರನ್ನ ಜೊತೆ ಸೇರಿಸ್ಕೊಂಡು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಇದೊಂದು ಹಾಸ್ಯಾಸ್ಪದ ಅಷ್ಟೇ. ಜನತೆ ನಗ್ತಾ ಇದ್ದಾರೆ. ಜನ ಅಲ್ಲಿ ನಾವು ಹೋಗ್ತಾ ಇದ್ವಿ, ನಾವು ಚನ್ನಪಟ್ಟಣ ಹೋದ್ವಿ, ಮಂಡ್ಯಾಗ ಹೋದ್ವಿ, ಜನ ನಗ್ತಾ ಇದ್ದಾರೆ. ಬಿಜೆಪಿ ನೋಡಿ, ಅವ್ರ ಪಾದಯಾತ್ರೆ ನೋಡಿ. ಅಲ್ಲರಿ, ಈ ಮೂಢರ ಪಾದಯಾತ್ರೆ ಅಂತ, ಪಾಪಿಗಳ ಪಾದಯಾತ್ರೆ ಅದು. ಆ ಪಾಪ ತೊಳ್ಕೊಳಕ್ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅವರು ಅಂತ. ಅವ್ರು ಹೋಗ್ಬೇಕಾದ್ರೆ ತೀರ್ಥಯಾತ್ರೆಗೆ ಯಾವ್ದು ಹೋಗ್ಬೇಕಾಗಿತ್ತು ಅಷ್ಟೇ ಅವರು ಅಂತ. ಯಾಕಂದ್ರೆ ಯಾರ ಮೇಲೆ ಅಲ್ಲಿ ಭ್ರಷ್ಟಾಚಾರದ ಆರೋಪಗಳಿಲ್ಲ. ಮೊನ್ನೆ ಸಿದ್ದರಾಮಯ್ಯನವ್ರನ್ನ ಇವರು ಕಪೋಲ ಕಲ್ಪಿತ ಊಹಾಪೋಹದ ಕಟ್ಟುಕತೆಗಳ ಮುಖಾಂತರ ಆರೋಪ ಮಾಡಿದ ತಕ್ಷಣ ಅದು ಭ್ರಷ್ಟಾಚಾರ ಆಗ್ಬಿಡುತ್ತಾ? ಆ ಮೂಡ ಅದು ಎಳೆಯಾಗಿ ನಿಮ್ಮ ವಾಹಿನಿಯಲ್ಲೇ ಮಾನ್ಯ ರಾಕೇಶ್ ಶೆಟ್ಟರು ಎಳೆಯಾಗಿ ಬಿಚ್ಚಿಟ್ಬಿಟ್ರದು. ಯಾವಾಗ ಡಿನೋಟಿಫಿಕೇಶನ್ ಆಯಿತು, 1935 ಇಂದ ಇತಿಹಾಸ, ಯಾರು ಕೊಂಡ್ಕೊಂಡ್ರು, ಯಾರ ಕೈ ಬದಲಾಯಿತು, ಯಾವ ರೀತಿ ಅದು ಬಂತು, ಯಾವ ರೀತಿಯಾಗಿ ಅದನ್ನ ಪಾರ್ವತಮ್ಮನವ್ರಿಗೆ ಅದು ಬಂತು ಅಂತ, ಹೆಂಗೆ ಮೂಡ ಅದನ್ನ ಅಕ್ವೈರ್ ಮಾಡಿಕೊಂಡು ಒತ್ತುವರಿ ಮಾಡಿಕೊಂಡು ಆಮೇಲೆ ಕಾಂಪನ್ಸೇಷನ್ ಅವ್ರು ಒಂಥರ ತಪ್ಪು ಹೇಳಿಕೆ ರೀತಿಯಲ್ಲಿ ಅವ್ರು ಕಾಂಪನ್ಸೇಷನ್ 50-50 ಅನುಪಾತದಲ್ಲಿ ಕೊಟ್ಟರು ಅಂತ. ಇದರೊಳಗೆ ಮೊನ್ನೆ ಸಿದ್ದರಾಮಯ್ಯನವರ ಕೈವಾಡನೆ ಇತ್ತು. ಮುಖ್ಯಮಂತ್ರಿಗಳಾಗಿದ್ರು ಅವರೇ ಅವರ ಪತ್ರಿಕೆಯನ್ನು ಸೈನ್ ಹಾಕ್ಕೊಂಡಿದ್ರ? ಏನಾದ್ರು ಅವ್ರ ಪಾತ್ರ ಇತ್ತಾ? ಇದು ಯಾವ್ದಾರು ಲಂಚ ತಗೊಂಡ್ರ, ಇಲ್ಲ ಲಂಚ ಕೊಟ್ಟೆ ಏನಾದ್ರು ಸೈಟ್ ತಗೊಂಡ್ರ? ಏನಿಲ್ವಲ್ಲ. ಯಾವ ಪ್ರಕರಣವೂ ಅಲ್ಲದ ಪ್ರಕರಣವನ್ನ ಇವನು ಪ್ರಕರಣ ಅಂತ ಬಿಂಬಿಸಕ್ಕೆ ಹೋಗಿ ಇವರು ಆಸ್ತಿಗೊಳಗಾಗ್ತಾ ಇದ್ದಾರೆ. ನಾವು ವಾಲ್ಮೀಕಿ ಪ್ರಕರಣದಲ್ಲಿ ನಾವು ಒಪ್ಕೊಂಡಿದ್ದೀವಿ. ವಾಲ್ಮೀಕಿ ನಿಗಮದಲ್ಲಿ ಅದರ ಆಗಿದೆ, ಅಕ್ರಮ ವರ್ಗಾವಣೆ ಆಗಿದೆ, 88 ಕೋಟಿ 62 ಲಕ್ಷ ಅಕ್ರಮ ವರ್ಗಾವಣೆ ಆಗಿತ್ತು. ನಾವು ರಿಕವರಿ ಮಾಡ್ತಾ ಇದೀವಿ. SIT ಒಳ್ಳೆ ಕೆಲಸ ಮಾಡ್ತಾ ಇದೆ. 12 ಜನ ಅಧಿಕಾರಿಗಳು ಅದರೊಳಗೆ ಇವನ್ ಮಂತ್ರಿಗಳದ್ದು ಕೂಡ ನಾವು ರಾಜೀನಾಮೆ ತೆಗೆದುಕೊಂಡಿದ್ದೀವಿ ನೈತಿಕವಾಗಿ. ಇಷ್ಟು ಕೆಲಸ ನಡೀತಾ ಇರಬೇಕಾದ್ರೆ ಇವ್ರು ಯಾರ ಮೇಲೆ ಹೋರಾಟ ಮಾಡ್ತಾ ಇದ್ರೆ? ಸ್ವತಃ ಕುಮಾರಸ್ವಾಮಿ ಇವ್ರದ್ದು ಇವಾಗ ನಾವು ನೋಡ್ತಾ ಇದ್ರೆ ಒಂದಲ್ಲ ಎರಡಲ್ಲ ಸರಾಗವಾಗಿ ಅವ್ರು ಹೆಂಗೆ ಏನು ನಾನು ಬಹಳ ಶುದ್ಧ ಹಸ್ತ ಹರಿಶ್ಚಂದ್ರ, ನಾನೊಬ್ಬನೇ ಇರೋದು ಹರಿಶ್ಚಂದ್ರ ಅಂತ ಕುಮಾರಸ್ವಾಮಿ ಅವ್ರ ಹೇಳಿಕೆಗಳು ಮಾತಾಡೋದು. ಆದ್ರೆ ಕುಮಾರಸ್ವಾಮಿ ಅವರಷ್ಟು ಅವರ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಪಂಚತಾರಾ ಹೋಟೆಲ್ನ ಒಂದು ಅಡ್ಡ ಮಾಡಿಕೊಂಡು ಏನು ವರ್ಗಾವಣೆಗಾಗ್ಲಿ, ದಂಧೆಗಾಗ್ಲಿ, ಹಣ ಸಂಪಾದನೆಗಾಗ್ಲಿ ಅಡ್ಡ ಮಾಡಿಕೊಂಡು ಅವರು ಪಂಚತಾರಾ ಹೋಟೆಲ್ ಇದ್ರು. ಅವರು ಎಷ್ಟೊಂದು ಅಕ್ರಮವಾಗಿ ಸುಮಾರು ಅವ್ರ ಕುಟುಂಬದವ್ರು, ನಾನು ಮಾಹಿತಿ ನೋಡ್ತಾ ಇದ್ದೆ, 565 ಎಕರೆ ಅವ್ರ ಕುಟುಂಬದವರೆಲ್ಲ ತಗೊಂಡಿದ್ದಾರೆ. ಜಮೀನು ಅವ್ರ ಹತ್ರ ಇದೆ ಇವಾಗ. ಅಲ್ಲ, ಮೂಡಾದಲ್ಲಿ ಜಮೀನು ಕಳ್ಕೊಂಡವರು, 3 ಎಕರೆ 16 ಗುಂಟೆ ಕಳ್ಕೊಂಡವರು 38,000 ಚದುರ ಅಡಿ ಜಮೀನು ತಗೋಬಾರ್ದಾ ಕಾಂಪನ್ಸೇಷನ್ ಆಗಿ? ಇವ್ರೇನೂ ಕಳ್ಕೊಳ್ದಂಗೆ 300-200 ಚದುರ ಅಡಿ ಅಳತಿನಲ್ಲಿ 60,000 ಚದುರ ಅಡಿ ಅವ್ರಿಗೆ ಜಮೀನು. ಈ ತರಹ ಕುಮಾರಸ್ವಾಮಿ ಅವ್ರು ಯಾರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ? ಅವ್ರ ಮೇಲೆ ಒಂದ ಎರಡ? ಈಗ ಮೊನ್ನೆ ತಾವೇ ತಮ್ಮ ವಾಹಿನಿಯಲ್ಲಿ ನೋಡ್ತಾ ಇದ್ದೆ, ಈಗ ಗಣಿ ಹಗರಣದಲ್ಲಿ 550 ಎಕರೆ ಸಂಡೂರಿನಲ್ಲಿ ಸಾವಿರಾರು ಕೋಟಿ ನಷ್ಟ ಅಲ್ಲ ಹಂಗಾದ್ರೆ ರಾಜ್ಯ ಸರ್ಕಾರಕ್ಕೆ, ಸರ್ಕಾರದ ಬೊಕ್ಕಸಕ್ಕೆ ಸಾವಿರಾರು ಕೋಟಿ ನಷ್ಟ. ಯಾರು ಹೊಣೆಗಾರಿಕೆ ಅದು? ಕುಮಾರಸ್ವಾಮಿ ಅವ್ರ ಹೊಣೆಗಾರಿಕೆ ಇಲ್ಲ ಅದರೊಳಗೆ. ಕುಮಾರಸ್ವಾಮಿ ಅವ್ರ ಮೇಲೆ ಕೇಸ್ ಇಲ್ಲ. ಅವ್ರ ಮೇಲೆ ಅವ್ರ ಕೇಸ್ನಲ್ಲಿ ಇನ್ನೂ ಅದೇನು ಕೇಸ್ ಖುಲಾಸೆ ಆಗಿದೆಯಾ? ಕೇಸ್ ನಡೀತಾ ಇರಬೇಕಾದ್ರೆ ಅವರ ಚಾರ್ಜ್ ಶೀಟ್ ಆಗೋ ಹಂತದಲ್ಲಿದೆ. ಅವರು ಮತ್ತೆ ಸಾಕ್ಷಿಗಳು ಹೇಳಬೇಕು. ಈಗ ಅವ್ರ ಮೇಲೆ ಏನಿದೆ? 420, 120B ಕಾನ್ಸ್ಪಿರಸಿ, ಈ ಥರ ಎಲ್ಲ ಪಿತೂರಿ, ಚೀಟಿಂಗು, ರಾಜ್ಯದ ಬೊಕ್ಕಸಕ್ಕೆ ನಷ್ಟ, ಈ ಥರ ಎಲ್ಲ ಅವ್ರ ಮೇಲೆ ಪ್ರಕರಣ ಇರಬೇಕಾದ್ರೆ ಯಾರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ? ಮನೆ ಸಿದ್ದರಾಮಯ್ಯನವ್ರ ಮೇಲೆ ಪ್ರಕರಣ ಇದ್ದಾಗಳಿದಾವ? ಏನಿಲ್ಲ. ಇವರು ಊಹಾಪೋಹದ ಪ್ರಕರಣಗಳಿಗೆ ಇವರು ಜೀವ ಕೊಡಲಿಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಇದು ನಾವು ಖಂಡಿತವಾಗಿ ನಾವು ಕಾಂಗ್ರೆಸ್ ಪಕ್ಷವಾಗಿ ಖಂಡಿಸಿದ್ದೀವಿ. ಆಮೇಲೆ
ನಮ್ಮ ಪಕ್ಷದ ನಾಯಕರು ಯಾರೇ ಅದರಲ್ಲಿ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ರು ಕೂಡ ನಾವೇನು ಮುಲಾಜ್ ನೋಡಿಲ್ಲ. UPA ಸರ್ಕಾರ ಇದ್ದಾಗಲೂ ತಾವು ನೋಡಿದ್ದೀರಿ, 2G ಬಂದಾಗಲೂ ಕೂಡ ನಮ್ಮದೇ ಮಂತ್ರಿಗಳು ತೆಗೆದು ಆಚೆ ಹಾಕಿದ್ರು, ಜೈಲ್ಗೆ ಹಾಕಿದ್ರು. ಯಾವುದೇ ಪ್ರಕರಣ ಎಲ್ಲೇ ಆಗಲಿ ಕೇಂದ್ರದಿಂದ ರಾಜ್ಯದವರೆಗೂ ಕಾಂಗ್ರೆಸ್ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ನಮ್ಮದೇ ನಾಯಕರಾಗಿದ್ರು ನಾವು ಅವ್ರ ಕ್ರಮ ತಗೋತೀವಿ. ಆದರೆ ಬೇರೆಯವರು ನಮ್ಮ ಮೇಲೆ ಸುಮ್ಮನೆ ಆರೋಪ ಮಾಡ್ತಾರಲ್ಲ, ಅದನ್ನು ಕಡಾಖಂಡಿತವಾಗಿ ಖಂಡಿಸ್ತೀವಿ. ಅದಕ್ಕೆ ಈ ಜನಾಂದೋಲನ ಕೇವಲ ಈ BJPಗರ ಭ್ರಷ್ಟಾಚಾರವನ್ನು ಬಹಿರಂಗ ಮಾಡೋದೊಂದೇ ಅಲ್ಲ, ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಮಾಡ್ತಾರೆ ಅನ್ಯಾಯವನ್ನು ಕೂಡ ಬಹಿರಂಗ ಮಾಡಬೇಕಾಗಿದೆ. ಹಂಗಾಗಿ ಜನಾಂದೋಲನ ಇದೆ, ಅದಕ್ಕೆ ಜನರೆಲ್ಲ ಅಭೂತಪೂರ್ವವಾಗಿ ಬೆಂಬಲ ಕೊಡ್ತಾ ಇದ್ದಾರೆ. BJPಯವರು ಅವರೊಂದಷ್ಟು ಜನ ಪಾದಯಾತ್ರೆ ಮಾಡ್ಕೊತಾ ಇದ್ದಾರೆ. ಎಲ್ಲರೂ ಭ್ರಷ್ಟಾಚಾರಿಗಳೊಳಗೆ ಎಲ್ಲರ ಮೇಲೂ ಕೇಸ್ ಇರೋದೆ. ಯಾರಾದರೂ ಕೇಸ್ ಇಲ್ದವ್ರು ಇದ್ದಾರಾ? ಮಾನ್ಯ ಯಡಿಯೂರಪ್ಪನವ್ರ ಮೇಲೆ ಇನ್ನೂ ಕೇಸ್ ನಡೀತಾ ಇದ್ದಾವೆ. ಅವರು 2ನೇ ಬಾರಿ ಮುಖ್ಯಮಂತ್ರಿ ಆಗಲಿಲ್ವಾ? ಕುಮಾರಸ್ವಾಮಿ ಮೇಲೆ ಕೇಸ್ಗಳಿದ್ದಾವೆ, ಕೇಂದ್ರದಲ್ಲಿ ಮಂತ್ರಿ ಆಗಲಿಲ್ವಾ? ಯಾವುದೇ ಆರೋಪ, ಗುರುತರವಾದ ಆರೋಪ ಇಲ್ಲದ ಮಾನ್ಯ ಸಿದ್ದರಾಮಯ್ಯನವರು ನೈತಿಕವಾಗಿ ಹೊಣೆಗೆ ರಾಜೀನಾಮೆ ಕೊಡಬೇಕಂತೆ. ಇಂತಹ ಯಾವ್ದಾರ ಹಾಸ್ಯಾಸ್ಪದವಾದ ಮಾತುಗಳನ್ನ BJP JDS ಅಂದರೆ ಬೇರೆ ಯಾರು ಮಾಡ್ಲಿಕ್ಕಾಗಲ್ಲ. ಆದರೆ ಇವತ್ತೊಂದು ಪಿತೂರಿ ಇದೆ, ಇವತ್ತೊಂದು ಸಂಚಿದೆ. ಏನು ಈ ಕೆಲವು ಅವ್ರ ಸೂಚನೆ ಇದೆ, ರಾಷ್ಟ್ರೀಯ ನಾಯಕರ ಸೂಚನೆ ಇದೆ. ಅದ್ರ ತಕ್ಕನಾಗಿ ಇವ್ರು ಕೆಲಸ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ವರ್ಚಸ್ಸನ್ನು ಹಾಳು ಮಾಡಬೇಕು. ಇದರಿಂದ ಏನು ಪ್ರಯೋಜನ ಇಲ್ಲ. ಈ ಪಾದಯಾತ್ರೆ ಇವರ ಹೋರಾಟದಿಂದ ಏನು ಪ್ರಯೋಜನ ಇಲ್ಲ. ಇನ್ನು ಅವರೇ ಎಕ್ಸ್ಪೋಸ್ ಆಗ್ತಾ ಇದ್ದಾರೆ. ಮಾಧ್ಯಮಗಳ ಮುಖಾಂತರ, ಸಾಮಾಜಿಕ ಮಾಧ್ಯಮಗಳ ಮುಖಾಂತರ ಅವರೇ ಎಕ್ಸ್ಪೋಸ್ ಆಗಿದ್ದಾರೆ. ಅವರ ನಾಯಕರೇ ಹೇಳ್ತಾ ಇದ್ದಾರೆ, ಅವ್ರು ಯಾರು ಯತ್ನಾಳ್, ಅವರಲ್ಲಿ ಒಡಕ್ ಬಹಳ ಇದೆ. ಅವರ ನಾಯಕ ಹೇಳ್ತಾರೆ ಭ್ರಷ್ಟಾಚಾರಿಗಳೇ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂತ. ಯತ್ನಾಳ್ ಅವ್ರು ಹೇಳ್ತಾ ಇದ್ದಾರೆ, ನೀವೇ ಭ್ರಷ್ಟಾಚಾರಿಗಳ್ರಿ, ನೀವೇ ಏನು ಪಾದಯಾತ್ರೆ ಮಾಡ್ತೀರಾ ನೀವು ಅಂತ. ಸೊ ಈ ರೀತಿಯ ಪರಿಸ್ಥಿತಿ BJP ಇವತ್ತು ತಂದುಕೊಂಡಿದೆ. ಈ ಪಾದಯಾತ್ರೆಯಿಂದ ಏನೂ ಅವ್ರು ಸಾಧನೆ ಮಾಡ್ಲಿಕ್ಕಾಗಲ್ಲ. ಅವ್ರಿನ್ನೂ ಬಣ್ಣ ಬಯಲಾಗ್ತದೆ ಅವ್ರದ್ದು. ಆದರೆ ಕಾಂಗ್ರೆಸ್ಸು ನಾವು ಕೂಡ ಹೇಳಲಿಕ್ಕೆ ಸಾಧ್ಯ ಆಗಿದೆ ಈ ಸಮಯದಲ್ಲಿ. ಅವರ ಪಾದಯಾತ್ರೆಯಿಂದ ಅವ್ರ ಇತಿಹಾಸನ ಮೆಲ್ಕಕ್ಕೆ, ಅಂದರೆ ಭ್ರಷ್ಟಾಚಾರದ ಇತಿಹಾಸವನ್ನು ಮೆಲ್ಕಾಕ್ಲಿಕ್ಕೆ ಜನಗಳಿಗೂ ಒಂದು ಅವಕಾಶ ಸಿಕ್ಕಂತಾಗಿದೆ ಇವಾಗ. ಅದನ್ನು ತಾವು ತಮ್ಮ ಮಾಧ್ಯಮ ನಾವು ಅಭಿನಂದಿಸಬೇಕು. ಯಾವುದೇ ನಿರ್ಭೀತಿಯಿಂದ ಧೈರ್ಯವಾಗಿ, ಯಾಕಂದರೆ ನೋಡಿ ಬೇರೆ ಈಗ ಇಲ್ಲದ ಕಥೆನೇ ಸೃಷ್ಟಿ ಮಾಡೋಂಥವ್ರು ಇರೋ ಕಥೆ ಹೇಳಲಿಕ್ಕೆ ಧೈರ್ಯ ಇಲ್ವಲ್ಲ ಕೆಲವ್ರಿಗೆ. ಇಲ್ಲದ ಕಥೆಗಳನ್ನ ಹಾಕೊಂತಾರೆ. ಈಗ ಮಾನ್ಯ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರಾ? ಯಾಕೆ ರಾಜೀನಾಮೆ ಕೊಡ್ತಾರೆ? ಏನಿದೆ FIR, ಏನಿದೆ ಚಾರ್ಜ್ ಶೀಟ್, ಏನಿದೆ? ಯಾವ ದುರುಪಯೋಗ ಆಗಿದೆ ಅವರಿಂದ? ಅಧಿಕಾರ ದುರುಪಯೋಗ ಮಾಡ್ಕೊಂಡವರು ಅಧಿಕಾರನ ನಡೆಸ್ತಾ ಇದ್ದಾರೆ. ಅಲ್ಲಿ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ ಕುಮಾರಸ್ವಾಮಿ ಅವರು, ಇಲ್ಲಿ ಮುಖ್ಯಮಂತ್ರಿ ಆಗಿದ್ರು ಯಡಿಯೂರಪ್ಪನವರು. ಅವ್ರ ಮೇಲೆ ಅವ್ರ ನೈತಿಕತೆಯಿಂದ ರಾಜಕೀಯನೇ ಬಿಟ್ಬಿಡ್ಬೇಕು, ಅವ್ರು ತ್ಯಜಿಸ್ಬಿಡ್ಬೇಕು. ಆ ರೀತಿ ನೈತಿಕತೆ ಇದ್ರೆ ರಾಜಕೀಯನೇ ತ್ಯಜಿಸ್ಬೇಕು. ಆ ತರ ಇದೆ ಅಂತ ಪರಿಸ್ಥಿತಿ ಅವ್ರ ಮೇಲೆ. ಗವರ್ನರ್ ಆಡಳಿತ ಈಗ ನಡೀತಾ ಇರೋದು ಪ್ರೆಸೆಂಟ್ ಹಂಗೆ ಅನ್ನಿಸ್ತಾ ಇದೆ ನೋಡಿದ್ರೆ. ಇಲ್ಲ, ಅದೇನಂದ್ರೆ ರಾಜ್ಯಪಾಲರಿಗೆ ತಪ್ಪು ಮಾಹಿತಿಯನ್ನ ಕೊಟ್ಟು ಅದು ದುರುಪಯೋಗ ಮಾಡ್ಕೊಂತಾರೆ. ಕೇಂದ್ರ ಸರ್ಕಾರದ ಒತ್ತಡ ಅವ್ರ ಮೇಲೆ ಇರುತ್ತೆ. ಎಲ್ಲ ಈ ಕೇಂದ್ರದ ಮಂತ್ರಿಗಳಲ್ಲ, ಇವರೆಲ್ಲ ಬಹಳ ಪವರ್ಫುಲ್ಲು. ಮಾನ್ಯ ಕುಮಾರಸ್ವಾಮಿ ಬಹಳ ಪವರ್ಫುಲ್ಲು. ಅವ್ರು ಬೇಕಾದ್ರೆ ರಾಜ್ಯಪಾಲರ ಕಚೇರಿಯನ್ನು ದುರುಪಯೋಗ ಮಾಡ್ಕೊಬೋದು. BJP ಕೂಡ ಆ ಥರನೇ ಪಪೇಟ್ ಅದು. ಅವ್ರೇನು ಮಾಡ್ತಾರೆ, ರಾಜ್ಯಪಾಲರು ಕಚೇರಿಯನ್ನು ದುರುಪಯೋಗ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಆದರೆ ರಾಜ್ಯಪಾಲರು ಈ ಸಂವಿಧಾನ ಹುದ್ದೆಯನ್ನು ಹೊಂದಂಥವ್ರು, ಘನತೆ ಇದೆ, ಅದನ್ನು ಅವರು ಹಾಳು ಮಾಡ್ಕೋಬಾರ್ದು. ಯಾಕಂದರೆ ತಪ್ಪು ಮಾಹಿತಿಗಳಿಗೆ ಅಲ್ಲ ರೀ, ಲೋಕಾಯುಕ್ತ ಕೊಡೋ ಒಂದು ಪಿಟಿಷನ್ಗೆ ರಾಜ್ಯಪಾಲರು ಪರ್ಮಿಷನ್ ಕೊಡೋದಿಲ್ಲ. ಯಾರೋ ಒಬ್ಬ ಪ್ರೂವನ್ ಫ್ರಾಡ್ ಒಂದು ಪತ್ರ ಕೊಡ್ತಾ ಇದ್ರೆ ಅದಕ್ಕೆ ಆಕ್ಷನ್ ತಗೊಂಡ್ರೆ ರಾಜ್ಯಪಾಲರು ಅವ್ರ ಘನತೆ ಏನಾಗ್ಬೇಕು? ನಾವೇ ಸ್ಟಿಂಗ್ ಮಾಡಿದ್ವಲ್ಲ ಸರ್, ಸಿಕ್ಕಾಕೊಂಡಿದ್ರಲ್ಲ. ಅಲ್ಲ, ಅದೇ ರೀತಿ ಅವ್ರ ಮೇಲೆ ಕೇಸ್ ಇದಾವೆ. ಹೌದು, ಆ ಕೇಸ್ ಇರೋಂಥ ಒಬ್ಬ ಯಾರೋ ಆರೋಪಿ ಇದ್ದಾನೆ, ಅಂಥವ್ನು ಹೋಗಿ ಒಂದು ಲೆಟರ್ ಕೊಟ್ಟರೆ ಅದಕ್ಕೆ ರಾಜ್ಯಪಾಲರು ಏನಾದ್ರು ಇಮಿಡಿಯೇಟ್ ಪ್ರತಿಕ್ರಿಯೆ ಕೊಡ್ತಾ ಇದೆಯಲ್ಲ, ಅದು ಒಂದು ದುರಂತ ಅಂತ ಅನ್ಸುತ್ತೆ. ಖಂಡಿತ. ಅದು ಆಮೇಲೆ ಜನ ನೋಡ್ತಾರೆ, ಏನಪ್ಪ ಇದು ಸಂವಿಧಾನ ರಕ್ಷಕ, ಇವರು ಸಂವಿಧಾನದ ರಕ್ಷಣೆ ಮಾಡಬೇಕಾದಂಥವ್ರು, ಅಂಥವ್ರನ್ನ ಈ ಥರ BJP ದುರುಪಯೋಗ ಮಾಡಿಕೊಂಡು ಅವ್ರನ್ನ ಮಿಸ್ಲೀಡ್ ಮಾಡಿ ಆ ಹುದ್ದೆಗೆ ಘನತೆಯನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ಜನ ಕೂಡ ಮಾತಾಡ್ತಾ ಇದ್ದಾರೆ. ಆ ರೀತಿಯ ಪರಿಸ್ಥಿತಿ ಇವತ್ತಿದೆ. ಖಂಡಿತವಾಗ್ಲೂ ಕೂಡ. ನಿಮ್ಮ ಮುಂದಿನ ಹೋರಾಟ ಈಗ ಮೂಡ ಹಗರಣವನ್ನು ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಪಾದಯಾತ್ರೆಯನ್ನು ಮಾಡ್ತಾ ಇದೆ, ಗಮನಿಸ್ತಾ ಇದ್ವಿ. ಬೆಂಗಳೂರು ಟು ಮೈಸೂರು ಪಾದಯಾತ್ರೆ. ಈಗ ಕುಮಾರಸ್ವಾಮಿಯವರ ಅಕ್ರಮ ಗಣಿಗಾರಿಕೆ ಎಳೆಯಾಗಿ ಪವರ್ ಟಿವಿ ಬಿಚ್ಚಿಡ್ತು. ನಿನ್ನೆ ನಮ್ಮ ಮುಖ್ಯಸ್ಥರು ಕೂಡ ಸುಮಾರು 2 ಗಂಟೆಗಳ ಕಾಲ ವಿತ್ ಡಾಕ್ಯುಮೆಂಟ್ಸ್, ಇವತ್ತು ಅವ್ರ ಕೈಯಲ್ಲೂ ಕೂಡ ಅದೇ ಡಾಕ್ಯುಮೆಂಟ್ಸ್ ಇದೆ, ವಿತ್ ಡಾಕ್ಯುಮೆಂಟ್ಸ್ ಸಮೇತ ನಾವು ಪ್ರೂವ್ ಮಾಡಿದ್ದೀವಿ. ಕಾಂಗ್ರೆಸ್ನ ಹೋರಾಟ ಯಾವ ರೀತಿ ಇರುತ್ತೆ ಅಂತ? ಇಲ್ಲ ನೋಡಿ, ಕಾಂಗ್ರೆಸ್ ನಾಳೆ ಒಂದು ಸಮಾವೇಶ ಇದೆ ಮೈಸೂರಿನಲ್ಲಿ, ಅಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ DK ಶಿವಕುಮಾರ್. ಸಿದ್ದರಾಮಯ್ಯ ಅವರು ಜನಾಂದೋಲನ ಸಮಾವೇಶದಲ್ಲಿ ನಾನು ಉತ್ತರ ಕೊಡ್ತೀನಿ. ಖಂಡಿತವಾಗಿ ಆ ಸಮಾವೇಶದ ಮುಖಾಂತರ ಇಡೀ ರಾಜ್ಯಕ್ಕೆ ಸಂಪೂರ್ಣವಾದ ಮಾಹಿತಿಯನ್ನ ಒಂದು ಭ್ರಷ್ಟಾಚಾರ ಇವ್ರ ಮೇಲೆ ಮುಂಚೆನೇ ಇದೆ. ಕುಮಾರಸ್ವಾಮಿ ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪಗಳಿದ್ದಾವೆ, ಯಡಿಯೂರಪ್ಪನವ್ರ ಮೇಲೆ ಭ್ರಷ್ಟಾಚಾರ ಆರೋಪಗಳಿದ್ದಾವೆ, ಮಾನ್ಯ ವಿಜಯೇಂದ್ರ ಅವ್ರ ಮೇಲೂ ಕೂಡ ಆರೋಪ ಇದ್ದಾವೆ. ಅವರು ಅಧಿಕಾರಕ್ಕೆ ಬಂದಿರೋದಕ್ಕೆ ಮುಂಚೆನೇ ಅವರ ಭ್ರಷ್ಟಾಚಾರ ಮಾಡಿಬಿಟ್ಟಿದ್ದಾರೆ. ಆ ರೀತಿ RTGS ಹಣ ತಗೊಂಡು ಅಂತ ಅವ್ರ ಮೇಲೆ ಆರೋಪಗಳಿದ್ದಾವೆ. BJPಯ ಬಹಳ ನಾಯಕರು, ಮಾಜಿ ನಾಯಕರುಗಳು, ಬಹಳ ನಾಯಕರ ಮೇಲೆ ಅಷ್ಟು ಆರೋಪಗಳಿದ್ದಾವೆ. ಇವೆಲ್ಲ ಸಾರ್ವಜನಿಕವಾಗಿ ಚರ್ಚೆಗಳು ಆಗ್ತಾ ಇಲ್ಲ. ಈ ಕಳೆದ 1.5 ವರ್ಷ 2 ವರ್ಷದಿಂದ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇರಲಿಲ್ಲ. ಈಗ BJP ಮತ್ತು JDS ಈ ಪಿತೂರಿಯ ಪಾದಯಾತ್ರೆ ಮುಖಾಂತರ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ನಾವು ಜನತೆಗೆ ಮತ್ತೆ ಅದರೆಲ್ಲ ಜ್ಞಾಪಿಸಬೇಕು. ನಾಳೆಯ ಸಮಾವೇಶದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ DK ಶಿವಕುಮಾರ್ ಅವರು ಈ ವಿಚಾರ ದೊಡ್ಡದಾಗಿ ಚರ್ಚೆ ಆಗುತ್ತೆ, ಖಂಡಿತವಾಗಿ ಚರ್ಚೆ ಆಗುತ್ತೆ. ಈ ಎಲ್ಲಾ ವಿಷಯಗಳು ಬಹಿರಂಗ ಆಗುತ್ತೆ.
ಒಂದು ತಾವು ಮಾಧ್ಯಮದಲ್ಲಿ ಪ್ರಸಾರ ಮಾಡಿದಿರಿ, ಅದೊಂದು ವಿಷಯ ಇರ್ಬೋದು. ಅದಲ್ಲದೆ ದಾಖಲಾತಿಗಳಿದ್ದಾವಲ್ಲ, ಹೌದು, ಅವ್ರ ಬಂದಿರ್ತಕ್ಕಂಥ ಕೇಸ್ಗಳು, FIRಗಳಿದ್ದಾವಲ್ಲ, ಲೋಕಾಯುಕ್ತ ತನಿಖೆಯ ವರದಿಗಳಿದ್ದಾವಲ್ಲ, ಅವೆಲ್ಲವನ್ನ ನಾಳೆ ಆ ಸಮಾವೇಶದ ಮುಖಾಂತರ ಜನತೆಗೆ ನಾವು ಕೊಡ್ತೀವಿ, ಮಾಹಿತಿಯನ್ನು ಕೊಡ್ತೀವಿ. ಇವರು ನಿಜವಾದ ಭ್ರಷ್ಟಾಚಾರಿಗಳು, ನಮ್ಮ ಮೇಲೆ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಆ ಒಂದು ಭಾಗ. ಎರಡನೇದು, ಇವರು ಎರಡು ಪಿತೂರಿ ಇದಾವಲ್ಲ, JDS BJPದು ಪಿತೂರಿ ಯಾಕೆ? ಮೊನ್ನೆ ಸಿದ್ದರಾಮಯ್ಯನವರ ವರ್ಚಸ್ ಚೆನ್ನಾಗಿದೆ. 4 ದಶಕಗಳ ಅವರ ಆಡಳಿತ, ಸಾಮಾಜಿಕ ನ್ಯಾಯ, ಕಪ್ಪು ಚುಕ್ಕೆ ಇರಲಿಲ್ಲ, ಸಾಮಾಜಿಕ ನ್ಯಾಯ, ಅವರು ಸಮಾಜವಾದತನ, ಜಾತ್ಯತೀತವಾದತನ, ಅವರು ನಿಯತ್ತಾಗಿದ್ದಾರೆ ಅವರು ಆ ವಿಷಯದಲ್ಲಿ. ಅವ್ರ ಮೇಲೆ ಆರೋಪಗಳು ಬರ್ಬೋದು. ಹುಬ್ಲೋಟ್ ವಾಚಿಗೆ ಅವರು ನಮ್ಮ ಶಿವಶಂಕರ್ ಹೇಳ್ದಂಗೆ ಹುಬ್ಲೋಟ್ ವಾಚ್ ಯಾರೋ ಗಿಫ್ಟ್ ಕೊಟ್ಟಿದ್ದು ಅದು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಹೌದು, ವಾಪಸ್ ಮಾಡಿದ್ರು. ಅದು ಅದು ಒಂದು ಸಾರ್ವಜನಿಕ ಜೀವನದಲ್ಲಿ ಅವೆಲ್ಲ ಕಾಮನ್ ಇರ್ತವೆ. ಸಹಜ. ಆದರೆ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಇವ್ರು ಯಾರಿಗೋ ದುಡ್ಡು ಕೊಡಿ ಅಥವಾ ಯಾರಿಗೋ ಕಿಕ್ ಬ್ಯಾಕ್ ತಗೊಳ್ಳೋದು, ಯಾರಿಗೋ ಏನೋ ಅಲಾಟ್ ಮಾಡಿ ಹಣ ಇಟ್ಕೊಳ್ಳೋದು, ಆ ಕೆಲಸವನ್ನ ಸಿದ್ದರಾಮಯ್ಯನವರು ಜೀವನ ಪರ್ಯಂತ ಮಾಡಿಲ್ಲ, ಮಾಡೋದೂ ಇಲ್ಲ. ಅವರು ಅಧಿಕಾರಕ್ಕೆ ಬಂದಿರೋದೇ ಸಾಮಾಜಿಕ ನ್ಯಾಯ ಕೊಟ್ಟು ಹೋರಾಟದ ಮುಖಾಂತರ. ಆದರೆ ಇವತ್ತಿನ ಆರೋಪ ಇದೆಯಲ್ಲ, ಅವರ ವರ್ಚಸ್ಸನ್ನು ಹಾಳು ಮಾಡಲಿಕ್ಕೆ ಸಂಚಿದೆ, ಇದು ಪಿತೂರಿ ಇದೆ. ರಾಷ್ಟ್ರೀಯ ಮಟ್ಟದಲ್ಲಿ ಈಗ ಮಾನ್ಯ ರಾಹುಲ್ ಗಾಂಧಿ ಅವರು ಏನು ಮಾತಾಡ್ತಾರೆ ಅದನ್ನ ಇಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಅದನ್ನು ರಿಪೀಟ್ ಮಾಡ್ತಾರೆ. ಆ ರೀತಿ ಇದೆ. ಆ ಬದ್ಧತೆ ಸಿದ್ದರಾಮಯ್ಯನವ್ರಿಗಿದೆ. ಅದನ್ನ ಹಾಳು ಮಾಡಬೇಕು ಅಂತೇಳಿ ಇವರು ಕೆಲವು ಮಾಧ್ಯಮಗಳ ಮುಖಾಂತರ, ಕೆಲವು ಬಿಜೆಪಿಯ ಮುಖವಾಣಿಗಳ ಮುಖಾಂತರ ಈ ಕೆಲಸವನ್ನ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಅದು ವಿರುದ್ಧವಾಗಿ ನಾವು ಜನಾಂದೋಲನ ಮಾಡ್ತಾ ಇದ್ದೀವಿ. ಜನಗಳು ಕೂಡ ಮನವರಿಕೆ ಆಗಿದೆ. ನಾವೆಲ್ಲೆಲ್ಲೋ ಜನಗಳು ಕೇಳ್ತೀವಿ, ಬಿಜೆಪಿ ಅವ್ರು ಯಾಕೆ ಪಾದಯಾತ್ರೆ ಮಾಡ್ತಾರೆ, ಅವ್ರಿಗೇನು ಕಾಮನ್ ಸೆನ್ಸ್ ಇಲ್ವಾ, ಮೂಡಾದಲ್ಲಿ ಸಿದ್ದರಾಮಯ್ಯವ್ರಿಗೂ ಅದಕ್ಕೇನು ಸಂಬಂಧ ಅಂತ ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ. ಆ ರೀತಿಯಾದ ವಾತಾವರಣ ಇವತ್ತಿದೆ. ಹಾಗಾಗಿ ನಾವು ಜನಾಂದೋಲನದ ಮುಖಾಂತರ ಅವರ ಭ್ರಷ್ಟಾಚಾರವನ್ನು ಬಹಿರಂಗ ಮಾಡಕ್ಕೆ ಕೊಡ್ತೀವಿ ನಾಳೆ. ಖಂಡಿತ ಅಲ್ಲ, ಎಲ್ಲೂ ಬಿಜೆಪಿಯವರು DK ಶಿವಕುಮಾರ್ ಅವರ ಮೇಲೆ ಗೂಬೆ ಕೂರಿಸಲಿಕ್ಕೆ JDS ಅವರು ನೋಡಿದ್ರು ಅನ್ನೋದು. CM ಕುರ್ಚಿಗೆ ಟವಲ್ ಹಾಕಿದಂಥವರು ಈ ಒಂದು ಏನು ಪೇಪರ್ಗಳನ್ನು ತಂದು ಲೀಕ್ ಮಾಡ್ತಾ ಇದ್ದಾರೆ, ವಿಕಿಲೀಕ್ಸ್ ಆಗ್ತಾ ಇದೆ. ಅಂದರೆ ದಿಸ್ ಇಸ್ ಡನ್ ಬೈ ಕಾಂಗ್ರೆಸ್, ಇನ್ನೊಂದು ಗ್ರೂಪ್ ಅದನ್ನು ಮಾಡ್ತಾ ಇದೆ. ಇದು ಅವರ ಒಳ ಜಗಳದಿಂದಾಗಿ ನಮಗೆ ಬಂದಿದೆ. ದಟ್ ಈಸ್ ವಾಟ್ ಇವತ್ತು JDS ಮತ್ತೆ BJP ಅದನ್ನು ಪ್ರೊಜೆಕ್ಟ್ ಮಾಡ್ತಾ ಇದೆ. ಅದು ಕಾನ್ಸ್ಪಿರಸಿ ಒಂದು ಭಾಗ. ಅವ್ರು ಎಷ್ಟು ಜಾಣತನ ಇದೆ ಅಂದರೆ, ಅವರು ಆರೋಪ ಮಾಡೋದೊಂದು, ಆರೋಪ ಮಾಡೋಕೆ ನಮಗೇನು ಸಾಕ್ಷ್ಯ? ನಿಮ್ಮದೇ ನಾಯಕರು ಕೊಡ್ತಾ ಇದ್ದಾರೆ. ಮೊನ್ನೆ DK ಶಿವಕುಮಾರ್ ಅವರು ಸಿದ್ದರಾಮಯ್ಯವ್ರ ಮೇಲೆ ಪಿತೂರಿ ಮಾಡ್ತಾ ಇದ್ದ ಸುಳ್ಳುಗಳನ್ನು ಹೇಳಿ ಏನಿದೆ, ಇವರಲ್ಲಿ ಒಡಕು ಬರಬೇಕು, ಇವರ ಬೆಂಬಲಿಗರಲ್ಲಿ ಒಡಕು ಬರಬೇಕು. ಆ ರೀತಿಯ ಒಂದು ವ್ಯವಸ್ಥಿತ ಪ್ರಯತ್ನವನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಅದು ಸಫಲ ಆಗಿಲ್ಲ ಇಲ್ಲಿವರೆಗೂ, ಅದು ಸಫಲ ಆಗೋದಿಲ್ಲ ಮುಂದಕ್ಕವರೆಗೂ. ಯಾಕಂದರೆ 4 ದಶಕಗಳ ಕಾಲ ಮೊನ್ನೆ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯವರು ರಾಜಕೀಯ ಜೀವನ ಇಂಥವೆಲ್ಲ ನೋಡಿಬಿಟ್ಟಿದ್ದಾರೆ. ಇಂಥವೆಲ್ಲ ನೋಡಿ ಇವರ ಹೇಳಿಕೆಗಳಿಗಿಂತ ಈಗ ಈ ಥರ ದಾಖಲಾತಿಗಳು ಬಹಿರಂಗ ಇದೆ. ಅಲ್ಲೇನು ಮೂಡಾದಲ್ಲಿ ನೀವೇನು RTI ಹಾಕಿದ್ರೆ ಸಿಗೋದಿಲ್ಲ, ದಾಖಲಾತಿ ಸಿಗೋದಿಲ್ಲ ಅಥವಾ ಏನಿಲ್ಲ ಅಂತ ಇವೆಲ್ಲ ಬಹಿರಂಗ ಇರೋದು. ಮೊನ್ನೆ ಸಿದ್ದರಾಮಯ್ಯವ್ರ ಪಾತ್ರ ಇಲ್ಲ. ಈಗ 2020 21 22ರಲ್ಲಿ ಏನು ಹಂಚಿಕೆ ಆಗಿದೆ ಸೈಟ್ಗಳು, ಅದೆಲ್ಲ ಬಹಿರಂಗವಾಗಿದ್ದಾವೆ. ಅವುಗಳಲ್ಲಿ ಯಾವುದು ಅಕ್ರಮ ಇದ್ದರೆ ಅದ್ರ ಮೇಲೆ ತನಿಖೆ ಆಗಬೇಕು. ಅದು ತನಿಖೆ ಒಂದು ಆಯೋಗ ಇದೆ, ತನಿಖೆ ಮಾಡ್ತಾ ಇದೆ. ಆದರೆ ಇವರ ಒಡಕು ಹೆಂಗೆ ಅಂದರೆ, ಏನೋ ದಾಖಲಾತಿ, ಏನೋ ಸೀಕ್ರೆಟ್ ದಾಖಲಾತಿ ಇತ್ತು, ಅದು ಕೊಟ್ಬಿಟ್ರು. ಮೊನ್ನೆ DK ಶಿವಕುಮಾರ್ ಅವರು ಸಿದ್ದರಾಮಯ್ಯವರು ಪಿತೂರಿ ಮಾಡ್ತಾ ಇದ್ದಾರೆ ಇವ್ರು ಹೇಳಿ ಒಡಕನ್ನ ಮೂಡಿಸ್ಲಿಕ್ಕೆ ಪ್ರಯತ್ನದ ಒಂದು ಪಿತೂರಿಯನ್ನು ಮಾಡ್ತಾ ಇದ್ದಾರೆ. ಈ ಒಡಕು ಈಗ ನೋಡುವಾಗ DK ಶಿವಕುಮಾರ್ ಅವರ ಈ ಜನಾಂದೋಲನ ಇದನ್ನೆಲ್ಲ ನೋಡುವಾಗ ಈ ಒಡಕನ್ನು ಮುಚ್ಚಲಿಕ್ಕೆ ನಿಮಗೆ ಒಂದು ಸಹಾಯ ಆಯ್ತಾ? ಈ BJPಯವರ ಏನು ಆರ್ಗ್ಯುಮೆಂಟ್ಸ್ ಇದೆ. ಇಲ್ಲ, ನಮ್ಮಲ್ಲಿ ಒಡಕಿರ್ಲಿಲ್ಲ, ನಾವು ಒಟ್ಟಾಗಿದ್ದೀವಿ ಅಂತ ತೋರಿಸ್ಲಿಕ್ಕೆ ಒಂದೊಂದು ಅವಕಾಶ ಇದು. ನಾವು ಮುಂಚೆನೂ ಒಟ್ಟಾಗಿದ್ದೀವಿ, ಇವತ್ತು ಇದ್ದೀವಿ, ನಾಳೆನೂ ಇರ್ತೀವಿ ಅಂತ ತೋರಿಸ್ಲಿಕ್ಕೆ ಒಂದು ಅವಕಾಶ ಇದು. ನಾಳೆ ಮೈಸೂರಿನಲ್ಲಿ ಎಲ್ಲ ನಾಯಕರು ಸೇರ್ತಾರೆ, ರಾಜ್ಯ ಮಟ್ಟದ ಎಲ್ಲ ನಾಯಕರು ಸೇರ್ತಾರೆ, ರಾಷ್ಟ್ರ ಮಟ್ಟದ ನಾಯಕರು ಕೆಲವರು ಬರ್ತಾರೆ. ಸೊ ನಾವು ಒಟ್ಟಾಗಿ ಮುಂಚೆಯಿಂದನೂ ಇದ್ವಿ, ಈಗಲೂ ಇದ್ದೀವಿ. ಹೋರಾಟವನ್ನು ಒಟ್ಟಾಗಿ ಮಾಡ್ತೀವಿ. ಸರ್ಕಾರವನ್ನು ಒಟ್ಟಾಗಿ ತಂದರು. ಮೊನ್ನೆ ಸಿದ್ದರಾಮಯ್ಯನವರು, ಮೊನ್ನೆ DK ಶಿವಕುಮಾರ್ ಅವರು ಅಧ್ಯಕ್ಷರಾಗಿ 136 ಸೀಟ್ ಬರಲಿಕ್ಕೆ ಅವರ ಸಂಘಟನಾ ಚತುರತೆ ಕಾರಣ ಅಲ್ವಾ? ಕಾರಣ ಇದೆ. ಸಿದ್ದರಾಮಯ್ಯನವರ ನಾಯಕತ್ವ 2013-18 ಕೊಟ್ಟಂತಹ ಒಂದು ಆಳ್ವಿಕೆ ಅದು ಕೈ ಹಿಡಿದಿದೆ. ಸೊ ಹಂಗಾಗಿ ಇಬ್ಬರು ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಬ್ಬರು ಸರ್ಕಾರದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ಸಹಿಸಲಾರದೆ ಇವರೇನು ಒಡಕು ಪ್ರಯತ್ನ ಮಾಡ್ತಾ ಇದ್ರಲ್ಲ, ಅದು ಸಫಲ ಆಗಿಲ್ಲ, ಆಗೋದಿಲ್ಲ. ಇವರು ಒಟ್ಟಾಗಿದ್ದೀವಿ ಅಂತ ತೋರಿಸ್ಲಿಕ್ಕೆ ಕೂಡ ನಾಳೆ ಒಂದು ಅವಕಾಶ, ವೇದಿಕೆ. ಅದು ಜನಾಂದೋಲನ ಕಾರ್ಯಕ್ರಮ ಇದೆಯಲ್ಲ, ಅದೊಂದು ವೇದಿಕೆಯಾಗಿದೆ. ಇಂಟರ್ನ್ ಇದು ಒಂದು ಕಾಂಗ್ರೆಸ್ಗೆ ಒಂದು ಟೈಪ್ ಆಫ್ ವರದಾನ ಆಯಿತು ಅಂತಲೂ ಕೆಲವರು ಮಾತಾಡ್ತಾರೆ. ಏನಂದರೆ JDS ಮತ್ತು BJPಯಲ್ಲಿ ಇಬ್ಬಾಗ ಆಗಲಿಕ್ಕೆ ಶುರು ಆಗಿದೆ. ನಿನ್ನೆಯ ಇನ್ಸಿಡೆಂಟ್ ಮಂಡ್ಯದಲ್ಲಿ ನೋಡುವಾಗ ಗೌಡ್ರು ಪ್ರೀತಮ್ ಗೌಡ್ರು ಅಂತ ಹೇಳಿದಾಗ ಗೌಡ್ರು ನಮ್ಮ ದೇವೇಗೌಡರು ಮತ್ತು ಕುಮಾರಣ್ಣ ಅಂತ ಸ್ಲೋಗನ್ ಒಟ್ಟಿಗೆ ನಾನು ಯಾವುದೋ ಒಂದು ಮಾತಾಡ್ತಾ ಇದ್ದೆ. ಕಾಲುಗಳು ಮೈಸೂರುವರೆಗೆ ನಡೀಬೋದು, ಬಟ್ ಮನಸ್ಸುಗಳು ಮೈಸೂರುವರೆಗೆ ಯಾವ ರೀತಿ ತಲುಪ್ತು ಅಂತ ನೋಡಬೇಕು ಅಂತ ಹೇಳ್ತಾ ಇದ್ವಿ.
ಮನಸ್ಸುಗಳು ಇವತ್ತು ಇಲ್ಲೇ ಒಟ್ಟಾಗಿರಲಿಲ್ಲ. ಯಾಕಂದರೆ ಕುಮಾರಸ್ವಾಮಿಯವರು ನಾನು ಪಾದಯಾತ್ರೆಗೆ ಬರೋದಿಲ್ಲ ಅಂತ ಯಾವತ್ತೂ ಅವರು ನಿಷ್ಠೂರವಾಗಿ ಹೇಳ್ಬಿಟ್ರು, ಅವತ್ತೇ ಮನಸ್ಸುಗಳು ಅಲ್ಲಿ ಇರಲಿಲ್ಲ ಅಂತ ತೋರಿಸ್ಬಿಡ್ತದೆ. ಒಂದು. ಎರಡನೇದು, ಪ್ರೀತಮ್ ಗೌಡನ ಒಂದು ಕಾರಣವಾಗಿಟ್ಕೊಂಡು ಕುಮಾರಸ್ವಾಮಿ ಅವರು ಹೋಗಲ್ಲ ಅಂದರೆ ಅದು ಹಾಸ್ಯಾಸ್ಪದ ಅಲ್ವಾ? ಪ್ರೀತಮ್ ಗೌಡ ಒಬ್ಬ ಮಾಜಿ ಶಾಸಕ, ಒಬ್ಬ ನಾಯಕ, ಒಂದು ಅಸೆಂಬ್ಲಿಗೆ, ಹಾಸನದ ಒಂದು ಅಸೆಂಬ್ಲಿಗೆ ಇವರು ಅವರನ್ನು ತೋರಿಸ್ಕೊಂಡು ನಾನು ಕಾರ್ಯಕ್ರಮ ಪಾದಯಾತ್ರೆಗೆ ಹೋಗಲ್ಲ ಅಂತ ಹೇಳಿದ್ದು ಅದು ಹಾಸ್ಯಾಸ್ಪದ, ಮತ್ತು ಅವರಲ್ಲಿರೋ ಒಡಕು ತೋರಿಸ್ಬಿಟ್ಟಿದೆ. ಒಂದು. ಎರಡನೇದು, ಇಲ್ಲಿ ಅವರ ಬಣಗಳಿದಾವಲ್ಲ ಅದು ಬಹಿರಂಗ ಆಗಿದೆ. ಸಿ ಪಿ ಯೋಗೇಶ್ವರ್ ಏನು ಮಾತಾಡ್ತಾ ಇದ್ದಾರೆ ಇವತ್ತು, ಯತ್ನಾಳ್ ಅವ್ರು ಏನು ಮಾತಾಡ್ತಾ ಇದ್ದಾರೆ, ಸಿ ಟಿ ರವಿ ಇವರಲ್ಲಿ, ಮೈಸೂರಿನಲ್ಲಿ ಆಯೋಜನೆ ಮಾಡೋ ಕಾರ್ಯಕ್ರಮದಲ್ಲಿ ಪ್ರತಾಪ್ ಸಿಂಹ ಎಲ್ಲಿ? ಸೊ ಇದು ಅವರಲ್ಲಿರ್ತಕ್ಕಂತಹ ಬಣಗಳು ಕಾಣ್ತಾ ಇದೆ. ಆಮೇಲೆ ಈ ಪಾದಯಾತ್ರೆ ಪ್ರಯೋಜನ ಇಲ್ಲ ಅಂತ ಮಾನ್ಯ ಯಡಿಯೂರಪ್ಪನವ್ರಿಗೆ, ಮಾನ್ಯ ಬೊಮ್ಮಾಯಿಯವ್ರಿಗೆ ಗೊತ್ತು. ಯಾಕಂದರೆ ಇದರೊಳಗೆ ಯಾವ ತಿರುಳು ಇಲ್ಲ, ಇದರೊಳಗೆ ಯಾವ ಹಗರಣನೂ ಇಲ್ಲ ಅಂತ ಅವ್ರಿಗೆ ಗೊತ್ತು. ಯಾವುದೋ ಒಂದು ಸುಳ್ಳಿನ ಹೇಳಿಕೆಯಿಂದ ಹಿಡ್ಕೊಂಡು ಈ ಪಾದಯಾತ್ರೆ ಮಾಡೋದು ಹಾಸ್ಯಾಸ್ಪದ ಅಲ್ಲ ಅಂತ ಇನ್ನೇನು. ಆದರೆ ಯಾವುದೋ ಒತ್ತಡಕ್ಕೆ ಮಣಿದು ಸಿದ್ದರಾಮಯ್ಯನವರ ವರ್ಚಸ್ಸನ್ನು ಕಡಿಮೆ ಮಾಡಲೇಬೇಕು ಅನ್ನೋ ತೀರ್ಮಾನದಲ್ಲಿ ಇವರು ಪಾದಯಾತ್ರೆ ಮಾಡ್ತಾಯಿದ್ರು. ಅದು ಸಫಲತೆಯನ್ನು ಕಂಡಿಲ್ಲ. ಸಿದ್ದರಾಮಯ್ಯನವರ ಪಾಪ್ಯುಲಾರಿಟಿ ಏನಿದೆ ಅನ್ನೋದು ನಾಳೆ ಗೊತ್ತಾಗ್ತದೆ, ನಾಳೆ ಸಮಾವೇಶ ಗೊತ್ತಾಗ್ತದೆ. ಯಾಕಂದರೆ ಜನ ವಾಲಂಟ್ರಿಯಾಗಿ ನಮಗೆ ಅರೇಂಜ್ ಮಾಡಿ ಅಂತೇಳಿ, ನನ್ನ ಪ್ರಕಾರ ಲಕ್ಷಗಟ್ಟಲೆ ಇರ್ತಾರೆ ಜನ. ನಾವೇನು ಲೆಕ್ಕ ಹಾಕೊಂಡಿದ್ವಿ ಒಂದು 50,000. ನಟರಾಜ್ ಗೌಡ್ರೆ, ಒಂದೇ ವೇದಿಕೆ ನಿಮ್ಮ ಜನಾಂದೋಲನ ಸಮಾವೇಶ ಅದಾದ್ಮೇಲೆ ನೆಕ್ಸ್ಟ್ ಡೇ ಪಾದಯಾತ್ರೆ ಎಂಡಿಂಗ್ ಆಗುತ್ತಲ್ಲ, ಅದೇ ವೇದಿಕೆ, ಅದೇ ಶಾಮಿಯಾನ. ಆ ಗುತ್ತಿಗೆದಾರರು ಕೂಡ ಹೊಡೆದಾಡ್ತಿದಾರಂತೆ, ಏನೋ ಶಾಮಿಯಾನ ದುಡ್ಡು ಕೊಡಲ್ಲ ಹಂಗೆ ಹಿಂಗೆ ಅಂತ ಹೇಳಿ. ಅದು ಒಂದು ಆಯೋಜಕರು ನೋಡ್ಕೊಂತಾರೆ. ಆದರೆ ಒಂದಂದ್ರೆ ಅದೇ ಒಂದೇ ಜಾಗ, ಒಳ್ಳೆ ದೊಡ್ಡ ಜಾಗ ಇದೆ, ಅದಕ್ಕಾಗಿ ಅಲ್ಲಿ ಮಾಡ್ತಾರೆ, ವಾಸ್ತು ಚೆನ್ನಾಗಿದೆ. ಆದರೆ ನಾಳೆಯ ಸಮಾವೇಶ ಇದೆಯಲ್ಲ, ನಮ್ದು ಕಾಂಗ್ರೆಸ್ ಸಮಾವೇಶ ಒಂದು ಮೆಸೇಜನ್ನು ಕೊಡುತ್ತೆ ಕರ್ನಾಟಕಕ್ಕೂ ಮತ್ತು ದೇಶಕ್ಕೂ. ಒಂದು ಮೆಸೇಜನ್ನು ಕೊಡುತ್ತೆ. ದೇಶಕ್ಕೆ ಏನು ಮೆಸೇಜನ್ನು ಕೊಡುತ್ತೆ ಅಂದರೆ, ಕೇಂದ್ರ ಸರ್ಕಾರ ನೀವು ಇಷ್ಟ ಬಂದಂಗೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. BJPಯ ಇಲ್ಲಿ 19 ಸಂಸದರಿದ್ದಾರಲ್ಲ, BJP ಮತ್ತು JDS 19 ಸಂಸದರಲ್ಲ, ಅವರು ರಾಜ್ಯದ ಹಿತವನ್ನು ಬಲಿ ಕೊಟ್ಟಿದ್ದಾರೆ ಇಲ್ಲಿವರೆಗೂ. ಈ ವರ್ಷ ಬಜೆಟಲ್ಲಿ ಬಲಿ ಕೊಟ್ಟಿದ್ದಾರೆ. ಅದು ವಿರುದ್ಧ ಕೂಡ ನಮ್ಮದೊಂದು ಕಹಳೆ ಇರುತ್ತೆ. ನಾವು ಹೋರಾಟ ಮಾಡಿ ರೈತರ ನಾವು ಅವ್ರಿಗೆ ಬರ ಪರಿಹಾರ ತಗೊಂಬರ್ಬೇಕಾಗಿ ಬಂತು ಕೋರ್ಟ್ ಮುಖಾಂತರ. ಆ ಪರಿಸ್ಥಿತಿ ರಾಜ್ಯಕ್ಕೆ ತಂದಿಕ್ಕಿದ್ದಾರೆ BJPಯ ನಾಯಕರುಗಳು, ರಾಜ್ಯ ಮಟ್ಟದ ನಾಯಕರು. ರಾಜ್ಯಕ್ಕೆ ಅನ್ಯಾಯ ಮಾಡಬಾರ್ದು, ಅದು ಒಂದು ಮೆಸೇಜ್ ಇದೆ. ಎರಡನೇದು, ಈ ಸುಳ್ಳುಗಳ ಹೇಳಿಕೆಯಿಂದ ಯಾವುದೇ ರೀತಿಯಾಗಿ ಸರ್ಕಾರ ವಿಚಲಿತ ಆಗಲ್ಲ, ನಾಯಕರು ವಿಚಲಿತರಾಗಲ್ಲ. ನಾವು ಒಟ್ಟಾಗಿ ಕೆಲಸ ಮಾಡ್ತೀವಿ, ಇದನ್ನು ಎದುರಿಸ್ತೀವಿ, ರಾಜಕೀಯವಾಗೂ ಎದುರಿಸ್ತೀವಿ, ಕಾನೂನಾತ್ಮಕವಾಗಿ ಎದುರಿಸ್ತೀವಿ ಅನ್ನೋ ಒಂದು ದೊಡ್ಡ ಸಂದೇಶವನ್ನು ನಾಳೆ ಕೊಡ್ತಾರೆ. ಲಕ್ಷಾಂತರ ಜನ ಅಲ್ಲಿ ಸೇರ್ತಾರೆ ನಾಳೆ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಮಾತಾಡ್ತಾರೆ ಸರ್. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಹೌದು. BJP ಕೆಲವರು ಹೇಳಿದ್ರು, BJP JDS ಹೇಳಿದ್ರು, DK ಶಿವಕುಮಾರ್ ವಿಜೇಂದ್ರ ಹತ್ರನೂ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಹೇಳ್ತಾರೆ. ಕೆಲವೊಮ್ಮೆ ನೋಡುವಾಗ ಕುಮಾರಸ್ವಾಮಿ ಅವರ ಬಗ್ಗೆ ಸ್ವರ ಎತ್ತಲಿಕ್ಕೆ, ಟು ರೈಸ್ ದ ವಾಯ್ಸ್, ಕಾಂಗ್ರೆಸ್ಸಿಗರು ತುಂಬ ಜನ ಹಿಂಜರಿತಾರೆ ಅನ್ನೋ ಆಪಾದನೆ ಇದೆ. ಇಲ್ಲ, ಆ ಥರ ಯಾವುದೂ ಇಲ್ಲ. ಯಾಕಂದರೆ ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ಸು JDS ಯಾವತ್ತೂ ಪೈಪೋಟಿ, ಹಳೆ ಮೈಸೂರು ಭಾಗದಲ್ಲಿ ಯಾವತ್ತೂ ಹೋರಾಟ ಮಾಡಿ, ಹೊಡೆದಾಟ ಮಾಡಿ. ನೀವು ನೋಡಿರ್ಬೋದು, ಕುಮಾರಸ್ವಾಮಿ ಅವ್ರನ್ನ ಸೋಲಿಸಿದ್ದು ಇದೇ DK ಸಹೋದರರು, ಇದೇ ದೇವೇಗೌಡರನ್ನು ಸೋಲಿಸಿದ್ದು ಇದೇ DK ಸಹೋದರರು, ಅನಿತಾ ಕುಮಾರಸ್ವಾಮಿಯನ್ನು ಸೋಲಿಸಿದ್ದು ಇದೇ DK ಸಹೋದರರು. ಯಾಕಂದರೆ ಯಾವಾಗಲೂ ಅವ್ರು ನಮ್ಮ ಪೈಪೋಟಿ ಇದ್ದೇ ಇದ್ದರು, ಯಾವ ಅಡ್ಜಸ್ಟ್ಮೆಂಟ್ ರಾಜಕಾರಣನೂ ಅಲ್ಲಿ ನಡೆಯೋದೇ ಇಲ್ಲ. ಒಂದು. ಎರಡನೇ ಭಾಗವಾಗಿ ವಿಜಯೇಂದ್ರ ಫಸ್ಟ್ ಟೈಮ್ MLA, ಅವ್ರ ಏನು ಅಡ್ಜಸ್ಟ್ಮೆಂಟ್ ರಾಜಕಾರಣದ ಅಗತ್ಯನೇ ಬರೋದಿಲ್ಲ. ಮಾನ್ಯ DK ಶಿವಕುಮಾರ್, ಮಾನ್ಯ ಸಿದ್ದರಾಮಯ್ಯನವರು ಯಾವುದೇ ರೀತಿಯ ರಾಜಕೀಯ ತಂತ್ರಗಾರಿಕೆಯನ್ನು ಮಾಡಲಿಕ್ಕೂ ಶಕ್ತಿ ಸಾಮರ್ಥ್ಯರಿದ್ದಾರೆ, ಮತ್ತು ಎದುರಿಸಲಿಕ್ಕೂ ಅಷ್ಟೇ, ಯಾವುದೇ ಪಿತೂರಿನ ಎದುರಿಸಲಿಕ್ಕೂ ಶಕ್ತಿ ಸಾಮರ್ಥ್ಯರಿದ್ದಾರೆ, ಕಾನೂನು ಹೋರಾಟ ಮಾಡಲಿಕ್ಕೂ ನಾವು ಶಕ್ತಿ ಸಾಮರ್ಥ್ಯರಿದ್ದೇವೆ. ಹಾಗಾಗಿ ಆ ಥರ ಅಡ್ಜಸ್ಟ್ಮೆಂಟ್ ರಾಜಕಾರಣ ಬರೋದು. ಇನ್ನು BJP JDS, ಯಾಕಂದರೆ ಅವರು ಅಫಿಷಿಯಲ್ ಆಗೆಲ್ಲರೂ ಅನ್ಅಫಿಷಿಯಲ್ ಅವರು ಹೊಂದಾಣಿಕೆ ಮಾಡ್ಕೋತಿದ್ರಂತೆ. CP ಯೋಗೇಶ್ವರ್ ಅದೇ ಹೇಳ್ತಾರೆ, ಈ JDS BJP ಯಾವತ್ತೂ 25 ವರ್ಷದಿಂದ ಹೊಂದಾಣಿಕೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಒಳ ಒಪ್ಪಂದಗಳು ಮಾಡಿಕೊಂಡೆ ಸಿದ್ದರಾಮಯ್ಯನವ್ರ ಮೇಲೆ ಕುತಂತ್ರವನ್ನು ಮಾಡ್ತಾರೆ, DK ಶಿವಕುಮಾರ್ ಮೇಲೆ ಕುತಂತ್ರವನ್ನು ಮಾಡ್ತಾರೆ ಅಂತ. ಈ ಬಾರಿ ಬಹಿರಂಗವಾಗಿ ಇಬ್ಬರು ಒಟ್ಟಾಗಿದ್ದಾರೆ, ಹಂಗಾಗಿ ರಾಜಕಾರಣವಾಗಿ ಮಾಡ್ತಾ ಇದ್ದಾರೆ. ಆದರೆ ಅವರಿಬ್ಬರು ಒಂದಾದರೂ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಮತವನ್ನಾಗಲಿ, ಕಾಂಗ್ರೆಸ್ನ ಶಕ್ತಿಯನ್ನಾದರೂ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಈ ಪಾರ್ಲಿಮೆಂಟ್ ಎಲೆಕ್ಷನ್ಲೂ ಕೂಡ ನಾವು ಅವ್ರಿಗಿಂತ ಜಾಸ್ತಿ ಮತಗಳನ್ನ ಪಡ್ಕೊಂಡಿದ್ದೀವಿ. ಸೀಟ್ ಹೆಚ್ಚು ಕಡಿಮೆ ಆಗಿರ್ಬೋದು, ಆದರೆ ಮತಗಳು ಜಾಸ್ತಿ ಪಡ್ಕೊಂಡಿದ್ದೀವಿ. ಅದು ಮುಂದುವರಿತದೆ. ಇನ್ನು ಮುಂದಿನ ದಿನಗಳಲ್ಲಿ JDS ಈ ರಾಜ್ಯದಿಂದ ಕಣ್ಮರೆ ಆಗೋದ್ರೊಳಗೆ ಯಾವ ಸಂಶಯನೂ ಬೇಡ. BJP ಎಂತಹ ಭಸ್ಮಾಸುರ ಅಂದರೆ ಎಲ್ಲರನ್ನೂ ಸುಡ್ತಾರೆ, JDSನ ಫಸ್ಟ್ ಸುಡ್ತಾರೆ. ಓಕೆ, ಅಲ್ಲಿಗೆ ಫೈನಲ್ ಆಗಿ ಗೊತ್ತಾಗ್ತಾ ಇದೆ, ಈ ಒಂದು ಏನು ಪಾದಯಾತ್ರೆ ಇದೆ ಅದು ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಖಂಡಿತವಾಗಿ BJPಯನ್ನು ಬಣ್ಣವನ್ನು ಬಹಿರಂಗ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಓಕೆ ಸರ್, ಕೊನೆಯದಾಗಿ ಈಗ ಕುಮಾರಸ್ವಾಮಿ ಅವರ ಅಕ್ರಮ ಗಣಿಗಾರಿಕೆಯ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟಿದ್ದೀವಿ. ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಕೊನೆಯದಾಗಿ ಈ ವಿಚಾರದ ಬಗ್ಗೆ ಏನು ಹೇಳ್ತೀರಾ ಸರ್? ಅದರಲ್ಲೂ ನಟರಾಜ್ ಗೌಡ್ರು ಹೇಳಿದ್ದಾರೆ ನನ್ನ ಕ್ವಶನ್ ಇಬ್ಬರಿಗೂ ಇದೆ. ಐ ಆಮ್ ಕ್ವಶನಿಂಗ್ ಇವನ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಮೋದಿ ಗವರ್ಮೆಂಟ್. ಯಾಕಂದ್ರೆ he is also answerable for this. ಸೇಮ್ ಖಾತೆಯನ್ನು ಅವರಿಗೆ ಯಾವ ರೀತಿಯಾಗಿ ಕೊಟ್ಟರು, ಹೌ ಇಟ್ ಈಸ್ ಹೈಡೆಡ್. ಈವನ್ ಗೆಹ್ಲೋಟ್ ಅವರು ಯಾವ ರೀತಿಯಾಗಿ ಇದನ್ನು ಸೆಂಟ್ರಲ್ ಗೌರ್ಮೆಂಟ್ಗೆ ತಲುಪಿಸಿಲ್ಲ, ಕುಮಾರಸ್ವಾಮಿ ಅವರು ಅದೇ ಖಾತೆಯನ್ನು ಓವರ್ಟೇಕಿಂಗ್ ಮಾಡುವಾಗ
ಮತ್ತು ಈ ರೀತಿಯ ಒಂದು ಇನ್ಫಾರ್ಮೇಷನನ್ನು ಯಾವ ರೀತಿಯಾಗಿ ಸೆಂಟ್ರಲ್ ಗೌರ್ಮೆಂಟು ಮುಚ್ಚಿಟ್ಟುಕೊಂಡು ಮಾಡ್ತು, ಮತ್ತು ಯಾವ ರೀತಿಯಾಗಿ ಒಬ್ಬ ಮಿನಿಸ್ಟ್ರೇ ಅದೇ ಒಬ್ಬ ಆರೋಪಿಯೇ ಅದೇ ಮಿನಿಸ್ಟ್ರಿಯನ್ನು ತಗೊಂಡ್ರೆ ಅದು ಯಾವ ರೀತಿಯ ನ್ಯಾಯ ಸಿಗ್ಬೋದು ನ್ಯಾಯಾಲಯದಲ್ಲ ಅನ್ನೋದು ಐ ಥಿಂಕ್ ಇಟ್ಸ್ ಎ ಕ್ವಶನೇಬಲ್. ನಾನು ನೀವು ಹೇಳಿದಲ್ವಾ, ಕ್ವಶನ್ಸ್ ಆನ್ ಹೂಮ್, ಕುಮಾರಸ್ವಾಮಿಯ ನೈತಿಕತೆ, ಕ್ವಶನ್ ಆನ್ ರಾಜಭವನದ ನಡೆ, ಕ್ವಶನ್ ಥರ್ಡ್ ಎಗೈನ್ ಆನ್ ಮೋದಿ ಗೌರ್ಮೆಂಟ್.